ಅವರ ಸದ್ಯದ ಪರಿಸ್ಥಿತಿಯಲ್ಲಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡಿ. ಅದರ್ವೈಸ್ ನೀವು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಳಿ. ಪರ್ಸ್ನಲ್ ರೀಡಿಂಗ್ ಬುಕ್ ಮಾಡೋರು ನೆನ್ಪಿಟ್ಕೊಳ್ಳಿ, ವಾಟ್ಸಪ್ ಮಾತ್ರ ಮಾಡಬೇಕಾಗತ್ತೆ. ಡೈರೆಕ್ಟಾಗಿ ಕಾಲ್ ಮಾಡೋದು ಅಥವಾ ಮೇಲಿನ ಮೇಲೆ ಇರಿಟೇಟ್ ಮಾಡೋ ಥರ ಮೆಸೇಜ್ ಮಾಡ್ತಾ ಇರೋದು, ಕಾಲ್ ಮಾಡೋದು ಅಥವಾ ವಾಯ್ಸ್ ನೋಟಲ್ಲಿ ಹೇಗೇಗೋ ಮಾಡುವಂಥದ್ದು ಅದೆಲ್ಲ ಮಾಡಿದರೆ ನಿಮ್ಮ ನಂಬರ್ ಬ್ಲಾಕ್ ಆಗುತ್ತೆ. ಟೀಮ್ ನಿಮ್ಮ ನಂಬರ್ನ ಬ್ಲಾಕ್ ಮಾಡ್ತಾರೆ. ನೀವು ಬಂದಿರೋದು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಲಿಕ್ಕೆ. ಸೊ ಅಷ್ಟು ಮಾತ್ರ ಗಮನ ಇರಬೇಕು. ಓಕೆ, ಸೊ ಮಾತಾಡ್ತಾ ಇರೋದು ಗುರುಗಳ ಹತ್ರ, ಮ್ಯಾಮ್ ಹತ್ರ ಅನ್ನೋದು ಮೈ ಮೇಲೆ ಪ್ರಜ್ಞೆ ಇರಬೇಕು. ಕೆಲವೊಬ್ರು ಹೇಗೆ ಬೇಕೋ ಹಾಗೆ ಮಾತಾಡ್ತೀರಾ. ಸೊ ಗಮನ ಇರಲಿ, ಇದ್ರ ಬಗ್ಗೆ ಯೋಚನೆ ಮಾಡಿ ಮಾತಾಡಿ. ಓಕೆ, ಎಸ್. ಸದ್ಯದ ಪರಿಸ್ಥಿತಿಯಲ್ಲಿ ನಿಮ್ಮ ಬಗ್ಗೆ ಅವರು ಏನು ಯೋಚಿಸ್ತಾ ಇದ್ದಾರೆ? ಜಡ್ಜ್ಮೆಂಟ್ ಕಾರ್ಡ್ ಬರ್ತಾ ಇದೆ. ಓಕೆ, ಪೇಜ್ ಆಫ್ ಕಪ್ಸ್, ಟೆಂಪ್ರೆನ್ಸ್ ಕಾರ್ಡ್. ಓಕೆ, ಎಸ್. ಯಾರೆಲ್ಲ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಫಾಲೋ ಮಾಡ್ತಿದ್ದರು ಫಾಲೋ ಮಾಡಿಕೊಂಡು ಎನರ್ಜಿನ ರಿಸೀವ್ ಮಾಡ್ಕೊಂಡು ಹೋಗಿ. ಈ ಒಂದು ಎನರ್ಜಿನ ರಿಸೀವ್ ಮಾಡ್ಕೊಳ್ಲಿಕ್ಕೆ ಪ್ರತಿಯೊಬ್ಬರು ಕೂಡ ಕಮೆಂಟಲ್ಲಿ ತಿಳಿಸ್ತೀರಾ 111 ಅಂತ ಹೇಳಿ ಒಂದು ರೆಡ್ ಹಾರ್ಟ್ ಮಾರ್ಕ್ನ ಹಾಕ್ಬಿಟ್ಟು ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಓಕೆ, ಸೊ ಬಾಟಮ್ ಆಫ್ ದ ಕಾರ್ಡ್ 5 ಆಫ್ ಬ್ಯಾಂಡ್ಸ್ ಬರ್ತಿದೆ. ಇಲ್ಲಿ ನಿಮ್ಮ ಎನರ್ಜಿಗೆ ಹಾಗೆ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಫಸ್ಟ್ ಆಫ್ ಆಲ್ ಅವರು ಈ ಕ್ಷಣದ ಪರಿಸ್ಥಿತಿಯಲ್ಲಿ, ಇವಾಗಿನ ಪರಿಸ್ಥಿತಿಯಲ್ಲಿ ಅವರೆಲ್ಲೋ ಒಂದು ಕಡೆ ನಿಮ್ಮ ಬಗ್ಗೆ ಪ್ರೀತಿ ಭಾವನೆನೂ ಇದೆ ಆ್ಯಂಡ್ ಅದ್ರ ಮಧ್ಯದಲ್ಲಿ ಗೊಂದಲ ಕೂಡ ಇರುವಂಥದ್ದು, ಭಯ ಕೂಡ ಇರುವಂಥದ್ದು. ಆ್ಯಂಡ್ ಇಲ್ಲಿ ಓವರ್ ಆಲ್ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಮಿಕ್ಸ್ಡ್ ಫೀಲಿಂಗ್ ಇದೆ. ಆ್ಯಂಡ್ ಇಲ್ಲಿ ಬೇರೆ ಯಾರಿಗೋಸ್ಕರನೋ ಜಗಳ ಮಾಡ್ಕೊಂಡಿರುವಂಥದ್ದು, ನಿಮ್ಮ ವಿಷಯಕ್ಕೆ ಜಗಳ ಮಾಡ್ಕೊಳ್ದೇನೆ ಬೇರೆಯವರ ವಿಷಯದಲ್ಲಿ ಇಟ್ಕೊಂಡು ಜಗಳ ಮಾಡ್ಕೊಂಡು ನೀವಿಬ್ರು ಸಪ್ರೇಷನಲ್ಲಿ ಇದ್ದೀರಾ, ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಾ. ನಿಮ್ಮ ನಂಬರ್ನ ಅವ್ರು ಬ್ಲಾಕ್ ಮಾಡಿರ್ಬೋದು ಅಥವಾ ಅವ್ರು ನಿಮ್ಮಿಂದ ದೂರ ಆಗಿದ್ದಾರೆ. ಓಕೆ, ಸೊ ಇಲ್ಲಿ ಅವ್ರ ಪರಿಸ್ಥಿತಿಯಲ್ಲಿ ಬೇರೆಯವರಿಗೋಸ್ಕರ ನಿಮ್ಮನ್ನ ಬಿಟ್ಕೊಟ್ರ ಅಂದ್ರೆ ದಟ್ ಮೀನ್ಸ್ ಬೇರೆಯವರಿಗೋಸ್ಕರ ನನಗೆ ಅವರು ಹರ್ಟ್ ಮಾಡಿದ್ದಾರೆ ಅನ್ನೋದು ಅವ್ರ ಮನಸ್ಸಲ್ಲಿ ಇವಾಗ್ಲೂ ಕೂಡ ಎಲ್ಲೊಂದ್ ಕಡೆ ಭಾವನೆನ ಇಟ್ಕೊಂಡಿದ್ದಾರೆ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ. ದಟ್ ಮೀನ್ಸ್ ನಿಮ್ಮ ಬಗ್ಗೆ ಅವ್ರು ಎಲ್ಲೋ ಒಂದ್ ಕಡೆ ನೆಗೆಟಿವ್ ಆಗಿನೂ ಕೂಡ ಯೋಚನೆನೂ ಮಾಡ್ತಾ ಇದ್ದಾರೆ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ. ಬೇರೆಯವರಿಗೋಸ್ಕರ ನನ್ನನ್ನ ಬಿಟ್ಕೊಟ್ರು ಅನ್ನೋದು ಅವ್ರ ಮನಸ್ಸಲ್ಲಿ ಎಲ್ಲೊಂದ್ ಕಡೆ ಕೊರಿತಾ ಇರುವಂತ ಒಂದು ಭಾವನೆ ಇದೆ ಇಲ್ಲಿ. ಓಕೆನಾ, ಸೊ ಆದಷ್ಟು ಬೇಗ ಈ ಎಲ್ಲ ನೆಗೆಟಿವ್ ಫೀಲಿಂಗ್ಸ್ಗಳು ಕೂಡ ಅವ್ರ ಮೈಂಡಿಂದ ಹೊರಗೆ ಹೋಗುತ್ತೆ. ಸ್ವಲ್ಪ ಸಮಯದವರೆಗೆ ಅವ್ರ ಪಾಡಿಗೆ ಅವ್ರನ್ನ ಬಿಡಿ ಅಂತ ಇಲ್ಲಿ ಬರ್ತಾ ಇದೆ. ಆ ಟೈಮ್ನ ಅವ್ರು ಹೀಲ್ ಆಗ್ಲಿಕ್ಕೆ ಅವರಿಗೆ ಕಾಲಾವಕಾಶ ಬೇಕಾಗಿದೆ. ಸ್ವಲ್ಪ ಸಮಯ ಅವರನ್ನ ಅವರಷ್ಟಕ್ಕೆ ಬಿಡಿ ಅನ್ನೋಂಥ ಒಂದು ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು. ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಓಕೆ.